ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವು. ಗೌರಿಬಿದನೂರು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಘಟನೆ. ಪುಲಗಾನಹಳ್ಳಿ ಗ್ರಾಮದ ಭಾಗ್ಯಮ್ಮ ವಯಸ್ಸು 30 ಮೃತ ಬಾಣಂತಿ ಮಹಿಳೆ. ವೈದ್ಯರ ನಿರ್ಲಕ್ಷ್ಯ, ಬಾಣಂತಿಗೆ ಬೇರೆ ಗುಂಪಿನ ರಕ್ತ ನೀಡಿ ಎಡವಟ್ಟು. ಬಿ ನೆಗೆಟಿವ್ ಬದಲು ಬಿ ಪಾಸಿಟಿವ್ ಎಂದು ನಮೂದಿಸಿದ್ದ ವೈದ್ಯರು. ಬಿ ಪಾಸಿಟಿವ್ ಇಲ್ಲದ ಹಿನ್ನೆಲೆ ಓ ನೆಗೆಟಿವ್ ನೀಡಿದ್ದ ವೈದ್ಯರು. ಡೆಲಿವರಿ ಬಳಿಕ ಕೆಮ್ಮು ಸುಸ್ತು ಹಿನ್ನೆಲೆ ವಾಣಿ ವಿಲಾಸ್ ರವಾನಿಸಿದ್ದ ವೈದ್ಯರು. ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಕೆಮ್ಮು ಜಾಸ್ತಿಯಾಗಿ ಹೃದಯಾಘಾತದಿಂದ ಸಾವು. ಗೌರಿಬಿದನೂರು ಆಸ್ಪತ್ರೆಯ ವೈದ್ಯರ ಮೇಲೆ ಸಂಬಂಧಿಕರ ಆಕ್ರೋಶ. ವೈದ್ಯರ ಮೇಲೆ ಸಾಲು ಸಾಲು ಆರೋಪ. ಅಲ್ಲದೆ 5,000 ಹಣವನ್ನು ತೆಗೆದುಕೊಂಡಿದ್ದಾರೆ ಎಂದು ವೈದ್ಯರ ಮೇಲೆ ಆರೋಪ. ಸಾವಿಗೆ ನ್ಯಾಯ ಕೊಡಿಸುವಂತೆ ಕುಟುಂಬಸ್ಥರ ಆಕ್ರೋಶ. ಆಸ್ಪತ್ರೆ ಮುಂದೆ ಬಾಣಂತಿ ಶವ ಇಟ್ಟು ಕುಟುಂಬಸ್ಥರ ಪ್ರತಿಭಟನೆ. ಗೌರಿಬಿದನೂರು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ. ಸಂಬಂಧಿಕರು ಅಲ್ಲಿ ಹೇಳಿರೋದ್ರಿಂದ ಅವರು ಮೆಡಿಕೋ ಲೀಗಲ್ ಕೇಸ್ ಅಂದ್ರೆ ಇದು ಪೊಲೀಸ್ ಕೇಸ್ ಆಗ್ಬೇಕಂತ ಹೇಳಿ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರಿಗೆ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಅವರ ವರದಿ ಮೇರೆಗೆ ಯಾರು ಭಾಗ್ಯಮ್ಮ ಅವರ ಹಸ್ಬೆಂಡ್ ಇದ್ದಾರೆ ರಾಜಪ್ಪ ಅವ್ರನ್ನ ಕರೆಸಿ ನಾವು ಕಂಪ್ಲೇಂಟ್ ತಗೊಂಡು ಪೋಸ್ಟ್ಮಾರ್ಟಮ್ ಮಾಡ್ತಿದ್ದೀವಿ. ಇವತ್ತು ನೀವು ಹೇಳ್ತಾ ಇದ್ದೀರಾ ಇಂಥ ಡಾಕ್ಟರ್ಸ್ಗಳೇ ಈ ನೆಗ್ಲಿಜೆನ್ಸ್ಗೆ ಕಾರಣ ಆಗಿದ್ದಾರೆ ಅಂತ. ಇದ್ರದ್ದು ಸಪ್ರೇಟಿಗೆ ನೀವು ಕಂಪ್ಲೇಂಟ್ ಕೊಟ್ಟರೆ ನಾವು ಹೊಸ ಕಂಪ್ಲೇಂಟ್ ತಗೊಂಡು ನಾವು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಒಂದು ಇದು ಪೊಲೀಸ್ ಕೇಸ್. ಎರಡನೇದು ಈಗ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ತಾಯಿ ಮತ್ತು ಮಕ್ಕಳ ಏನು ಇಲಾಖೆ ಇದೆ ಅದರ ಜಿಲ್ಲಾಧಿಕಾರಿಗಳೇ ಬಂದಿದ್ದಾರೆ. ಮತ್ತು DHO ಚಾರ್ಜ್ ಇವರೇ ಇದ್ದಾರೆ. ಇವತ್ತು DHO ರಜಾ ಹೋಗೋದ್ರಿಂದ ಇವ್ರನ್ನೇ ಚಾರ್ಜ್ ಕೊಟ್ಟಿದ್ದಾರೆ, ಡಾಕ್ಟರ್ ಸಂತೋಷ್ ಬಾಬು ಅಂತ. ಇವರು ಆಲ್ರೆಡಿ ನಿನ್ನೆ ಬಂದು ಈ ಡಾಕ್ಯುಮೆಂಟ್ಸ್ಗಳೆಲ್ಲ ಸೀಸ್ ಮಾಡಿ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಮಾತಾಡಿ ಅಲ್ಲೇನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಎಲ್ಲ ಮಾಹಿತಿ ತೆಗೆದುಕೊಂಡು ಈಗಾಗಲೇ 4 ಜಿಲ್ಲಾ ಮಟ್ಟದ ಡಾಕ್ಟರ್ಸ್ ಇರ್ತಕ್ಕಂಥ ಒಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ನಿನ್ನೆ ಕಾನ್ಸ್ಟಿಟ್ಯೂಟ್ ಮಾಡಿ ಈ ಸಾವು ಹೇಗೆ ಸಂಭವಿಸಿದೆ, ಇದರಲ್ಲಿ ನೆಗ್ಲಿಜೆನ್ಸ್ ಏನಾಗಿದೆ, ಏನೇನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದನ್ನ 4 ದಿವಸದೊಳಗಾಗಿ ವರದಿ ಕೊಡಬೇಕು ಅಂತೇಳಿ ಇವರು ಆದೇಶ ಮಾಡಿದ್ದಾರೆ ಆಲ್ರೆಡಿ. ಅಂದ್ರೆ ನಿನ್ನೆಗೆ 4 ದಿವಸ ಅಂತಂದ್ರೆ ಇನ್ನು 2-3 ದಿವಸದಲ್ಲಿ ಅದು ರಿಪೋರ್ಟ್ ಇವ್ರಿಗೆ ಬರಬೇಕು. ಟೀಮ್ ಆಫ್ ಡಾಕ್ಟರ್ಸ್ ಅಂತಂದ್ರೆ ನಾವು ಕೂಡ ಪೊಲೀಸರು ಲೆಟರ್ ಬರೀತೀವಿ. ಇದು ಮೆಡಿಕಲ್ ನೆಗ್ಲಿಜೆನ್ಸ್ ಏನಾದರೂ ಆಗಿದೆಯಾ, ಇದರಲ್ಲಿ ತನಿಖೆ ಮಾಡಿ ಡೀಟೇಲ್ ಆಗಿ ನಮ್ಗೆ ವರದಿ ಕೊಡಬೇಕು ಅಂತ ಹೇಳಿ ನಾವು ಕೂಡ ಟೀಮ್ ಆಫ್ ಡಾಕ್ಟರ್ಸ್ಗೆ ರಿಕ್ವೆಸ್ಟ್ ಮಾಡಿ ಲೆಟರ್ ಕೊಡ್ತೀವಿ. ಆದ್ರೆ ಏನಾಗಿದೆ ಈ ಕೇಸಲ್ಲಿ ನಾವು ಲೆಟರ್ ಕೊಡೋದಕ್ಕೆ ಮೊದಲನೇ ಅವರು ಕಮಿಟಿ ಫಾರ್ಮ್ ಮಾಡಿದ್ದಾರೆ. ಈಗ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅವ್ರು ಮಾತಾಡಿದ ಮೇಲೆ ನಾವು ನೀವು ಡಿಸ್ಕಸ್ ಮಾಡ್ತೀವಿ. ತಂದೆ ಅವರ ಕೋರಿಕೆ ಇದೆ ಪಾಪ, ಅವ್ರಿಗೆ ಇನ್ನೊಬ್ಬರಿಗೆ ತಾಯಿ ಇದೇ ಥರ ನಮ್ಮ ಮಗಳ ಥರ ಇನ್ನೊಬ್ಬರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಏನು ನೆಗ್ಲಿಜೆನ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಇನ್ನೊಬ್ಬರಿಗೆ ಯಾರಿಗೂ ಆಗಬಾರ್ದು ಅನ್ನೋದು ಹಿಂದಿನ ದಿನಗಳಲ್ಲಿ 150-200 ಜನ ಹೆರಿಗೆಗಳಾಗ್ತಾ ಇದೆ. ಸೊ ಇದೇ ಥರ ಬೇರೆಯವ್ರಿಗೂ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರು ಹೇಳಿರೋ ಕೋರಿಕೆ ಬೇರೆ. ನಾವು ಈಗ ಯಾರು ತಪ್ಪಿಸಿದ್ದಾರೆ ಬ್ಲಡ್ ಗ್ರೂಪ್ ತಪ್ಪು ಅಂತ ಹೇಳ್ತಿದ್ದಾರೆ, ಅವ್ರು ಇಮಿಡಿಯೇಟಾಗಿ ಇವತ್ತೇ ಅವ್ರು ಆ್ಯಕ್ಷನ್ ತೊಗೊಳ್ತೀವಿ ಇವತ್ತೇ. ಪ್ಲಸ್ ನಾಳೆನೇ ಬೆಳಗ್ಗೆನೇ ಕಮಿಟಿ ಒಂದು ಏನಿದೆ ಅದನ್ನು ಬೆಳಗ್ಗೆ ರಿಪೋರ್ಟ್, ನಾಳೆ ಸಾಯಂಕಾಲ ಅಷ್ಟೊತ್ತಿಗೆ ಕಮಿಟಿ ರಿಪೋರ್ಟ್ ಕೊಡ್ತಾರೆ. ಅವ್ರಿಗೂ ಏನೋ ತಪ್ಪಿದ್ರೆ ಅದನ್ನು ತಗೊಳ್ತಾರೆ. ಪ್ಲಸ್ ಆಲ್ರೆಡಿ ಈಗ ಕೇಸ್ ಬಿಟ್ಟಾಗಿರೋದ್ರಿಂದ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಪೋಸ್ಟ್ಮಾರ್ಟಮ್ ಆಗಿದೆ, ಅದು ರಿಪೋರ್ಟ್ ಬಂದರೆ ಆ್ಯಕ್ಷನ್ ತೊಗೊಳ್ತೇವೆ. ಪ್ಲಸ್ ಈಗ ಆಲ್ರೆಡಿ ಕೋರಿಕೆ ಅಂತ ಈಗ ಗ್ರೂಪ್ ಬಿ ನೌಕರಿ ಕೊಡಿ ಅಂತ ಹೇಳಿದ್ರು. ಇನ್ನೂ ಏನಾಗಿ ಕಾಂಟ್ರಾಕ್ಟಲ್ಲಿ ಯಾರು ಇರ್ತಾರೆ ಅವ್ರಿಗೆ ನಮ್ಮ ARS ಕಮಿಟಿಯಿಂದನೇ ತೊಗೊಳ್ಳೋಕ್ಕೆ ಇದೆ. ಅವನ್ನ ಶಿಫಾರಸು ಮಾಡಲಿಕ್ಕೆ ನಾವು DHO ಅವರಿಗೆ ಪ್ಲಸ್ ನಾಳೆನೇ ಮೀಟಿಂಗ್ ಕರೆದುಬಿಟ್ಟು ಇಲ್ಲಿ ಏನೇನು ಬೇರೆ ಈ ಸಮಸ್ಯೆ ಅಲ್ಲಿರೋ ಬೇರೆ ಸಮಸ್ಯೆ ಇರೋ ಎಲ್ಲನೂ ನಾಳೆನೇ DHO ಪ್ಲಸ್ ARS ಕಮಿಟಿ ಕರೆಸಿಬಿಟ್ಟು
ಕುಂದುಕೊರತೆಗಳ ಸಭೆ ಮಾಡಿ ಅವರಿಗೆ ಪರಿಹಾರ ಕೊಡಿಸೋಕ್ಕೆ ನಾವು ಆರೋಗ್ಯ ಇಲಾಖೆಯಿಂದ ನಾವು ಭರವಸೆ. ಸರ್ ಈ ಕಾಂಪೋಸೇಷನ್ ಸಣ್ಣ ಮಕ್ಕಳಿದ್ದಾರೆ, ಕಾಂಪೋಸೇಷನ್ ಮಕ್ಕಳು ಸಣ್ಣ ಮಕ್ಕಳು ಯಾವರ ಮುಂದೆ ಹೇಳಕ್ಕಾಗಲ್ಲ, ಕುತ್ಕೊಂಡು ಮಾತಾಡ್ರಿ ಆಮೇಲೆ ಬೇಕಾದ್ರೆ. ಸರ್ ಆಮೇಲೆ ಸೀನಿಯರ್ ಆಫೀಸರ್ ಹೆಲ್ಪ್ ಲೈನ್ ನಂಬರ್ ಹಾಕಿ, ಏನಾರ ತೊಂದರೆ ಆದ್ರೆ ಇಮಿಡಿಯೇಟ್ ಅಟೆಂಡ್ ಮಾಡ್ಲಿಕ್ಕೆ ಹೋಗ್ಬೋದು. ಇಲ್ಲಿ ಏನೇ ಜನಗಳು ಗ್ರೀವೆನ್ಸ್ ಇದ್ರೆ ಇಮಿಡಿಯೇಟ್ ನಿಮ್ಗೆ ಗಮನ ತರಕ್ಕೆ ಹೋಗ್ಬೋದು. ಯಾರಾದ್ರೂ ಇಂಪಾರ್ಟೆಂಟ್ ಅವರು ಒಂದು ವರ್ಷ ನಾವು ಹೋಗಿ ಅವ್ರ ತಂದೆ ಅವ್ರನ್ನ ಕರ್ಸ್ಕೊಂಡು ಏನಾದ್ರೂ ನಿಮ್ಗೆ ಕುಂದು ಕೊರತೆ ಇದ್ರೆ, ತಡ ಮಾಡಿದ್ರೆ, ಸರಿಯಾದ ನಿಮಗೆ ಸೌಲಭ್ಯ ಈ ಸಂಸ್ಥೆ ಕರೆ ಮಾಡಿ ಅಂತ ಸರ್ ಅವಾಗ ಹೇಳಿದ್ರಲ್ಲ